ಈ ವಿಡಿಯೋದಲ್ಲಿ ಪ್ರಾಣಿ ಪಕ್ಷಿಗಳ ಹೆಸರು ಊಹಿಸುವ ಒಗಟುಗಳನ್ನು ನೀಡಲಾಗಿದೆ. ನಿಮ್ಮ ಉತ್ತರವನ್ನು ಊಹಿಸಿ ಕಮೆಂಟ್ ಮಾಡಿ ಸ್ನೇಹಿತರೆ. ಬನ್ನಿ, ನಮ್ಮ ಮೊದಲನೇ ಪ್ರಶ್ನೆ. ನೀರಿನಲ್ಲೂ ನೆಲದಲ್ಲೂ ವಾಸಿಸುವ ಸರೀಸೃಪ ನಾನು, ಹಾಗಾದರೆ ನನ್ನ ಹೆಸರು ಹೇಳಿ. ನೀರಿನಲ್ಲಿ ನೆಲದಲ್ಲಿ ಕೂಡ ವಾಸಿಸುತ್ತೆ, ಅದರ ಹೆಸರು ಹೇಳಿ ನೋಡೋಣ. ಉತ್ತರ ಗೊತ್ತಿರುವವರು ಕಮೆಂಟ್ ಮಾಡಿ. ಉತ್ತರ ಮೊಸಳೆ ಎಂಬುದು ನೀರು ನೆಲದಲ್ಲಿ ವಾಸಿಸುತ್ತೆ. ನಮ್ಮ ಎರಡನೇ ಪ್ರಶ್ನೆ. ಬಿಳಿ ಬಣ್ಣದ ಶಾಂತಿಯ ಸಂಕೇತ ಪಕ್ಷಿ, ಹಾಗಾದರೆ ನನ್ನ ಹೆಸರು ಹೇಳಿ. ಉತ್ತರ ಗೊತ್ತಿರೋರು ಕಮೆಂಟ್ ಮಾಡಿ. ಬಿಳಿ ಬಣ್ಣದ ಶಾಂತಿ ಸಂಕೇತದ ಪಕ್ಷಿ, ಹಾಗಾದರೆ ನನ್ನ ಹೆಸರು ಹೇಳಿ. ಬನ್ನಿ ಉತ್ತರ ಕೊಡುವ. ಪಾರಿವಾಳ ಎಂಬುದು ಬಿಳಿ ಬಣ್ಣದ ಶಾಂತಿ ಸಂಕೇತ. ನಮ್ಮ ಮೂರನೇ ಪ್ರಶ್ನೆ. ಹೂವಿನ ರಸ ಹೀರುವ ಪಕ್ಷಿ ನಾನು, ಹಾಗಾದರೆ ನನ್ನ ಹೆಸರು ಹೇಳಿ. ಬನ್ನಿ ಉತ್ತರ ಕೊಡುವ. ಉತ್ತರ ಗೊತ್ತಿರೋರು ಕಮೆಂಟ್ ಮಾಡಿ. ಹಮ್ಮಿಂಗ್ ಬರ್ಡ್ ಎಂಬುದು ಹೂವಿನ ರಸ ಇರುವ ಸಣ್ಣ ಪಕ್ಷಿ. ನಮ್ಮ ನಾಲ್ಕನೇ ಪ್ರಶ್ನೆ. ಮರದ ಕಾಂಡಕ್ಕೆ ಬಡಿದು ಶಬ್ದ ಮಾಡುವ ಪಕ್ಷಿ ನಾನು, ಹಾಗಾದರೆ ನನ್ನ ಹೆಸರು ಹೇಳಿ. ಬನ್ನಿ ಉತ್ತರ ಕೊಡುವ. ಉತ್ತರ ಗೊತ್ತಿರೋರು ಕಮೆಂಟ್ ಮಾಡಿ. ಮರಕುಟಿಕ ಎಂಬುದು ಶಬ್ದ ಮಾಡುವ ಪಕ್ಷಿ. ನಮ್ಮ ಐದನೇ ಪ್ರಶ್ನೆ. ನೀರಿನೊಳಗೆ ವೇಗವಾಗಿ ಚಲಿಸುವ ಸಸ್ತನಿ ನಾನು, ಹಾಗಾದರೆ ನನ್ನ ಹೆಸರು ಹೇಳಿ. ಬನ್ನಿ ಉತ್ತರ ಕೊಡುವ. ಉತ್ತರ ಗೊತ್ತಿರೋರು ಕಮೆಂಟ್ ಮಾಡಿ. ಡಾಲ್ಫಿನ್ ಎಂಬುದು ನೀರಿನಲ್ಲಿ ವೇಗವಾಗಿ ಚಲಿಸುತ್ತೆ. ನಮ್ಮ ಆರನೇ ಪ್ರಶ್ನೆ. ಮಣ್ಣಿನಲ್ಲಿ ವಿಲ ಮಾಡಿ ವಾಸಿಸುವ ಜೀವಿ ನಾನು, ಹಾಗಾದರೆ ನನ್ನ ಹೆಸರು ಹೇಳಿ. ಬನ್ನಿ ಉತ್ತರ ಕೊಡುವ. ಉತ್ತರ ಗೊತ್ತಿರೋರು ಕಮೆಂಟ್ ಮಾಡಿ. ಮೊಲ ಎಂಬುದು ಮಣ್ಣಿನಲ್ಲಿ ವಿಲ ಮಾಡಿ ವಾಸಿಸುತ್ತೆ. ನಮ್ಮ ಏಳನೇ ಪ್ರಶ್ನೆ. ಮರಳುಗಾಡಿನಲ್ಲಿ ವೇಗವಾಗಿ ಓಡುವ ಪಕ್ಷಿ ನಾನು ಯಾರು ಅಂತ ಹೇಳಿ ನೋಡೋಣ. ಮರಳುಗಾಡಿನಲ್ಲಿ ವೇಗವಾಗಿ ಓಡುತ್ತೆ, ಆ ಪಕ್ಷಿ ಹೆಸರು ಹೇಳಿ ನೋಡೋಣ. ಉಷ್ಟ್ರ ಪಕ್ಷಿ ಎಂಬುದು ಮರಳುಗಾಡಿನಲ್ಲಿ ವೇಗವಾಗಿ ಓಡುತ್ತೆ. ನಮ್ಮ ಎಂಟನೇ ಪ್ರಶ್ನೆ. ಕಾಡಿನಲ್ಲಿ ಜೇನು ಹುಡುಕುವ ದೊಡ್ಡ ಪ್ರಾಣಿ ನಾನು ಯಾರು ಅಂತ ಹೇಳಿ. ಬನ್ನಿ ಉತ್ತರ ಕೊಡುವ. ಉತ್ತರ ಗೊತ್ತಿರೋರು ಕಮೆಂಟ್ ಮಾಡಿ. ಕರಡಿ ಎಂಬುದು ಜೇನು ಹುಡುಕುವ ಪ್ರಾಣಿ. ನಮ್ಮ 9ನೇ ಪ್ರಶ್ನೆ. 8 ಕಾಲುಗಳಿಂದ ಸಮುದ್ರದಲ್ಲಿ ಈಜುತ್ತೇನೆ, ಹಾಗಾದರೆ ನಾನು ಯಾರು ಅಂತ ಹೇಳಿ. ಬನ್ನಿ ಉತ್ತರ ಕೊಡುವ. ಉತ್ತರ ಗೊತ್ತಿರೋರು ಕಮೆಂಟ್ ಮಾಡಿ. ಆಕ್ಟೋಪಸ್ ಎಂಬುದು 8 ಕಾಲಿನಿಂದ ಸಮುದ್ರದಲ್ಲಿ ಈಜುತ್ತೆ. ನಮ್ಮ 10ನೇ ಪ್ರಶ್ನೆ. ಬಣ್ಣ ಬದಲಾಯಿಸಿ ರಕ್ಷಿಸಿಕೊಳ್ಳುತ್ತೇನೆ, ಹಾಗಾದರೆ ನನ್ನ ಹೆಸರು ಹೇಳಿ. ಬನ್ನಿ ಉತ್ತರ ಕೊಡುವ. ಉತ್ತರ ಗೊತ್ತಿರೋರು ಕಮೆಂಟ್ ಮಾಡಿ. ಉಸರವಳ್ಳಿ ಎಂಬುದು ಬಣ್ಣ ಬದಲಾಯಿಸುವ ಪ್ರಾಣಿ. ಇನ್ನೂ ಹೆಚ್ಚಿನ ಕುತೂಹಲಕಾರಿ ಒಗಟುಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.